20 ವರ್ಷ ಆಯಿತು ಅಂದರೆ ನಂಬಕ್ಕೆ ಆಗ್ತಿಲ್ಲ. ನಮ್ಮ ಜೊತೆ ಇನ್ನೂ ಇದ್ದಾರೆ ಅಂತಲೇ ಅಂದ್ಕೊಂಡಿದ್ದೀವಿ. ಇವತ್ತೆಲ್ಲ ಪೂಜೆಗೆ ಬಂದಿದ್ದೀವಿ, ಜನನೂ ಬಂದಿದ್ದಾರೆ. ಅವ್ರು ಸಂಪಾದನೆ ಮಾಡೋದು ಅಭಿಮಾನಿಗಳು ಒಬ್ಬರನ್ನೇ. ಅದಕ್ಕೆ ಅವರು ಇಷ್ಟು ವರ್ಷ ಆದರೂ ಜನ ನೋಡ್ತಾ ಬರ್ತಾನೆ ಇದ್ದಾರೆ. ಈ ಜಾಗಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ದು ಇವತ್ತು ಇಲ್ಲಿ ಪೂಜೆ ಮಾಡ್ತೀವಿ, ಮನೇಲಿ ಹೋಗಿ ಪೂಜೆ ಮಾಡ್ತೀವಿ, ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅಪ್ಪಾಜಿ ಅಮ್ಮನಿಗೆ ಒಟ್ಟಿಗೆ ಮಾಡಿಬಿಡ್ತೀವಿ ಇವತ್ತೇ. ಅಪ್ಪಾಜಿ ಅವ್ರದ್ದು ಯಾವ ವಿಚಾರ ಆಗಲಿ ಮಾತಾಗಲಿ ನಿಮ್ಮನ್ನು ಯಾವತ್ತಿಗೂ ಕಾಡುವಂಥದ್ದು. ಅಂದರೆ ಪ್ರತಿ ಸಾರಿ ಹೇಳ್ತಾ ಇರ್ತೀರಿ, ಒಂದೊಂದು ರೀತಿಯಲ್ಲಿ ಇದ್ದೇ ಇರ್ತಾರೆ ಅವರು. ಹಾಗಾಗಿ ಯಾವಾಗಲೂ ಅವ್ರು ಕೇಳೋದು ಒಂದೇ ಅಂದರೆ, ಊಟ ಮಾಡಿದ್ರ, ಚೆನ್ನಾಗಿದೆ ಯಾಕಂದ, ಊರಿಗೆ ಹೋಗಿದ್ದ, ಮಳೆ ಹೆಂಗಿದೆ, ಊಟ ಮಾಡಿ ಅಂತ ಹೇಳ್ತಾರೆ ಯಾವಾಗಲೂ. ಇವತ್ತಿನ ಬದಲು ಸಂಪತ್ತಿಗೆ ಸವಾಲ್ ಸಿನಿಮಾ ಕೂಡ ಅಭಿಮಾನಿಗಳು ಲಾಸ್ಟ್ ವೀಕ್ ರಿಲೀಸ್ ಮಾಡಿ ಅದನ್ನು ಸಂಭ್ರಮಿಸಿದ್ರು. ಆ ಸಿನಿಮಾಗಳಿಗೆ ಸಾವೇ ಇಲ್ಲ. ಅದೊಂಥರ ಲೈಬ್ರರಿ ಇದ್ದಂಗೆ, ಯಾವಾಗ ತೆಗೆದು ನೋಡಿದ್ರೆ ಜನ ನೋಡ್ತಾ ಇರ್ತಾರೆ. ಅದು ಇವತ್ತಿನ ಅಂದರೆ ಪರಿಸ್ಥಿತಿ ಬದಲಾದಂಥ ಸನ್ನಿವೇಶ, ನಟರು ಅವರ ಜೀವನ ಶೈಲಿ ಇದೆಲ್ಲವನ್ನು ಗಮನಿಸಿದಾಗ ನಿಮಗೆ ಏನು ಬದಲಾಗಿದೆ ಅಂತ ಅನ್ನಿಸ್ತಿದೆ ಅಂತ? ಕಾಲಕ್ರಮೇಣ ಏನೇನು ಬದಲಾಗಬೇಕು ಅದು ಬದಲಾಗ್ತಾ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಒಳ್ಳೆ ಸಿನಿಮಾಗಳು ಬರ್ತಾವೆ. ಆ ಹಿರಿಯರ ಆಶೀರ್ವಾದ ಇದೆ. ಅಪ್ಪಾಜಿ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಅವ್ರ ಆಶೀರ್ವಾದ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಇರುತ್ತೆ. ನಮ್ಮ ಇಂಡಸ್ಟ್ರಿ ಮಾತ್ರ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. 20 ವರ್ಷ ಏನು ಹೇಳ್ತೀರಿ? 20 ವರ್ಷ ಹೆಂಗೆ ಹೋಗಿದೆ ಗೊತ್ತಾಗ್ತಿಲ್ಲ. ಇದು ಹೀಗೆ ಇರುತ್ತೆ. 20, 30, 40 ಆದರೂ ಜನ ಹೀಗೆ ಬರ್ತಾ ಇರ್ತಾರೆ. ಈಗ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇದೊಂಥರ ಸ್ಥಳ ಆಗ್ಬಿಟ್ಟಿದೆ, ಪ್ರಸಿದ್ಧವಾದ ಸ್ಥಳ ಆಗಿದೆ. ಜನ ಬರ್ತಾ ಇರ್ತಾರೆ. 20 ವರ್ಷ ಅಣ್ಣವ್ರು ಇಲ್ಲ ಅನ್ನುವಂಥದ್ದು ಅಭಿಮಾನಿಗಳು ಇವತ್ತು ಡೈಜೆಸ್ಟ್ ಆಗಲ್ಲ. ಅವತ್ತು 20 ವರ್ಷಗಳಿಂದ ಅಪ್ಪಾಜಿ ಇಲ್ಲ ಅಂತ ಅನ್ಸಾಗ ಅದನ್ನ ಯಾವ ಥರ ಡೈಜೆಸ್ಟ್ ಅಭಿಮಾನಿಗಳ ಕೈಲಂತ ಅದನ್ನ ಹಾಗೆ ಇರಲಿಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅದನ್ನು ನಂಬಕ್ಕೆ ಆಗಲ್ಲ. ಈಗಲೂ ನಾವು ಇದ್ದಾರೆ ಅನ್ಕೊಂಡೇ ಬದುಕ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ, ನಮ್ಮ ಗುಣದಲ್ಲಿದ್ದಾರೆ, ನಾವು ಮಾಡೋ ಕೆಲಸದಲ್ಲಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಇನ್ನೇನು ಮೊಮ್ಮಕ್ಕಳೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈಗ 20 ವರ್ಷ ಆಯಿತು ಅಂದರೆ ನಂಬಕ್ಕೆ ಆಗ್ತಿಲ್ಲ. ನಮ್ಮ ಜೊತೆ ಇನ್ನೂ ಇದ್ದಾರೆ ಅಂತಲೇ ಅಂದ್ಕೊಂಡಿದ್ದೀವಿ. ಇವತ್ತೆಲ್ಲ ಪೂಜೆಗೆ ಬಂದಿದ್ದೀವಿ, ಜನನೂ ಬಂದಿದ್ದಾರೆ. ಅವ್ರು ಸಂಪಾದನೆ ಮಾಡೋದು ಅಭಿಮಾನಿಗಳು ಒಬ್ಬರನ್ನೇ. ಅದಕ್ಕೆ ಅವರು ಇಷ್ಟು ವರ್ಷ ಆದರೂ ಜನ ನೋಡ್ತಾ ಬರ್ತಾನೆ ಇದ್ದಾರೆ. ಈ ಜಾಗಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ದು ಇವತ್ತು ಇಲ್ಲಿ ಪೂಜೆ ಮಾಡ್ತೀವಿ, ಮನೇಲಿ ಹೋಗಿ ಪೂಜೆ ಮಾಡ್ತೀವಿ, ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅಪ್ಪಾಜಿ ಅಮ್ಮನಿಗೆ ಒಟ್ಟಿಗೆ ಮಾಡಿಬಿಡ್ತೀವಿ ಇವತ್ತೇ. ಅಪ್ಪಾಜಿ ಅವ್ರದ್ದು ಯಾವ ವಿಚಾರ ಆಗಲಿ ಮಾತಾಗಲಿ ನಿಮ್ಮನ್ನು ಯಾವತ್ತಿಗೂ ಕಾಡುವಂಥದ್ದು. ಅಂದರೆ ಪ್ರತಿ ಸಾರಿ ಹೇಳ್ತಾ ಇರ್ತೀರಿ, ಒಂದೊಂದು ರೀತಿಯಲ್ಲಿ ಇದ್ದೇ ಇರ್ತಾರೆ ಅವರು. ಹಾಗಾಗಿ ಯಾವಾಗಲೂ ಅವ್ರು ಕೇಳೋದು ಒಂದೇ ಅಂದರೆ, ಊಟ ಮಾಡಿದ್ರ, ಚೆನ್ನಾಗಿದೆ ಯಾಕಂದ, ಊರಿಗೆ ಹೋಗಿದ್ದ, ಮಳೆ ಹೆಂಗಿದೆ, ಊಟ ಮಾಡಿ ಅಂತ ಹೇಳ್ತಾರೆ ಯಾವಾಗಲೂ. ಇವತ್ತಿನ ಬದಲು ಸಂಪತ್ತಿಗೆ ಸವಾಲ್ ಸಿನಿಮಾ ಕೂಡ ಅಭಿಮಾನಿಗಳು ಲಾಸ್ಟ್ ವೀಕ್ ರಿಲೀಸ್ ಮಾಡಿ ಅದನ್ನು ಸಂಭ್ರಮಿಸಿದ್ರು. ಆ ಸಿನಿಮಾಗಳಿಗೆ ಸಾವೇ ಇಲ್ಲ. ಅದೊಂಥರ ಲೈಬ್ರರಿ ಇದ್ದಂಗೆ, ಯಾವಾಗ ತೆಗೆದು ನೋಡಿದ್ರೆ ಜನ ನೋಡ್ತಾ ಇರ್ತಾರೆ. ಅದು ಇವತ್ತಿನ ಅಂದರೆ ಪರಿಸ್ಥಿತಿ ಬದಲಾದಂಥ ಸನ್ನಿವೇಶ, ನಟರು ಅವರ ಜೀವನ ಶೈಲಿ ಇದೆಲ್ಲವನ್ನು ಗಮನಿಸಿದಾಗ ನಿಮಗೆ ಏನು ಬದಲಾಗಿದೆ ಅಂತ ಅನ್ನಿಸ್ತಿದೆ ಅಂತ? ಕಾಲಕ್ರಮೇಣ ಏನೇನು ಬದಲಾಗಬೇಕು ಅದು ಬದಲಾಗ್ತಾ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಒಳ್ಳೆ ಸಿನಿಮಾಗಳು ಬರ್ತಾವೆ. ಆ ಹಿರಿಯರ ಆಶೀರ್ವಾದ ಇದೆ. ಅಪ್ಪಾಜಿ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಅವ್ರ ಆಶೀರ್ವಾದ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಇರುತ್ತೆ. ನಮ್ಮ ಇಂಡಸ್ಟ್ರಿ ಮಾತ್ರ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. 20 ವರ್ಷ ಏನು ಹೇಳ್ತೀರಿ? 20 ವರ್ಷ ಹೆಂಗೆ ಹೋಗಿದೆ ಗೊತ್ತಾಗ್ತಿಲ್ಲ. ಇದು ಹೀಗೆ ಇರುತ್ತೆ. 20, 30, 40 ಆದರೂ ಜನ ಹೀಗೆ ಬರ್ತಾ ಇರ್ತಾರೆ. ಈಗ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇದೊಂಥರ ಸ್ಥಳ ಆಗ್ಬಿಟ್ಟಿದೆ, ಪ್ರಸಿದ್ಧವಾದ ಸ್ಥಳ ಆಗಿದೆ. ಜನ ಬರ್ತಾ ಇರ್ತಾರೆ. 20 ವರ್ಷ ಅಣ್ಣವ್ರು ಇಲ್ಲ ಅನ್ನುವಂಥದ್ದು ಅಭಿಮಾನಿಗಳು ಇವತ್ತು ಡೈಜೆಸ್ಟ್ ಆಗಲ್ಲ. ಅವತ್ತು 20 ವರ್ಷಗಳಿಂದ ಅಪ್ಪಾಜಿ ಇಲ್ಲ ಅಂತ ಅನ್ಸಾಗ ಅದನ್ನ ಯಾವ ಥರ ಡೈಜೆಸ್ಟ್ ಅಭಿಮಾನಿಗಳ ಕೈಲಂತ ಅದನ್ನ ಹಾಗೆ ಇರಲಿಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅದನ್ನು ನಂಬಕ್ಕೆ ಆಗಲ್ಲ. ಈಗಲೂ ನಾವು ಇದ್ದಾರೆ ಅನ್ಕೊಂಡೇ ಬದುಕ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ, ನಮ್ಮ ಗುಣದಲ್ಲಿದ್ದಾರೆ, ನಾವು ಮಾಡೋ ಕೆಲಸದಲ್ಲಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಇನ್ನೇನು ಮೊಮ್ಮಕ್ಕಳೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.